ಏನ್ ಮಾಡ್ತಾ ನೋಡೇ ಬಿಡ್ತೀನಿ ಅಂತ ಹೇಳಿ ಅವಳು ಕೂತಿದ್ಲು. ಪಂಚಾಮೃತ ಶುರು ಆಗ್ಬೇಕು. ಕೃಷ್ಣ ಅಂದ, ಇದುವರೆಗೂ ಯಾವ್ಯಾವುದೋ ಮಠ ಗಿಟ್ಟಕ್ಕೆ ಹೋಗಿ ಪಂಚಾಮೃತ ನೋಡಿರ್ತೀರಿ, ನಮ್ಮ ತರ ಪಂಚಾಮೃತ ಮಾಡೋರ್ನ ನೀವು ಜಗತ್ತಲ್ಲೇ ನೋಡಿರೋಲ್ಲ, ಇನ್ನು ಮುಂದೆ ನೋಡೋದು ಇಲ್ಲ, ಈಗ ನಾ ಮಾಡ್ತೀನಿ ನೋಡು ಪಂಚಾಮೃತ ಅಂದ. ಅವಳಲ್ಲೂ ಏನೋ 1 by 1 ಹಾಕ್ತಾನೆ ಅಂತ. ಇಲ್ಲೇ ಇಲ್ಲ, ಅವನೇನ್ ಮಾಡ್ದ, ವಾದಿರಾಜರು ವರ್ಣನೆ ಮಾಡ್ತಾರೆ. ಆ ಗಂಡ ಹೆಂಡತಿ ಹುಡುಗರು ನೋಡ್ತಿದ್ದಾಗ ಕೃಷ್ಣನ್ 2 ಕೈ ಬದಲು 5-6 ಕೈಗಳು ಒಟ್ಟಿಗೆ ಬಂದ್ಬಿಡ್ತಾನೆ ಕೃಷ್ಣನಿಗೆ. ಏನ್ ಮಾಡಿದಾನೆ, ಪ್ರಗೃತ್ಯ ಗಂಟಾಮ ಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿ ಬಂತಂ. ಒಂದ್ ಕೈಲಿ ಅವನೇ ಗಂಟೆ, ಅವನ ಕೈಲಿ ಅವನೇ ಜಾಂಟೆ, ಇನ್ನೊಂದ್ ಕೈಲಿ ಹಾಲು, ಇನ್ನೊಂದ್ ಕೈಲಿ ಮೊಸರು ಎಲ್ಲ ತಗೊಂಡ. ಒಂದ್ ಕೈಲಿ ಹೂವು ತಗೊಂಡ, ಒಂದೆಳ ಹೂವ, ಹಾಲ್ಗದ್ದದು ದೇವರಿಗೆ ಪ್ರೋಕ್ಷಣೆ, ಉಳಿದದ್ ಬಾಯಿಗೆ ಹಾಕೊಳ್ಳೋದು. ಈಗ ಸತ್ಯನಾರಾಯಣ ಪೂಜೆ ಅರ್ಜೆಂಟ್ ಇದ್ರೆ ಹಿಂಗ್ ಪ್ರೋಕ್ಷಣೆ ಮಾಡಿ ಮುಗಿಸ್ಬಿಡ್ತಾರೆ ಅಲ್ವಾ. ನಿಮ್ಗೂ ಬಚ್ಚನ ಮನೆ ಕರ್ಕೊಂಡು ಹೋಗ್ಬಿಟ್ಟು ತೊಂಗೆ ನೀರು ತುಂಬಿಟ್ಟು ಹಿಂಗ್ ಪ್ರೋಕ್ಷಣೆ ಮಾಡಿ ಬನ್ನಿ ಸ್ನಾನ ಆಯ್ತು ಅಂದ್ರೆ ಆಗತ್ತೆ. ನಮ್ಗೆ ಹಾಗೂ ಆಗತ್ತೆ ಅಂತ ಒಪ್ಕೊಳ್ಳೋನಿದ್ರೆ ಅದು ಭಗವಂತ ಮಾತ್ರ. ದೇವರಿಗೆ ಪ್ರೋಕ್ಷಣೆ ಮಾಡಿದ್ರು ಆಯ್ತಪ್ಪ ಪಂಚಾಮೃತ ಆಯ್ತು, ಸುಲಭನೋ ಹರಿ, ಅದನ್ನ ಭಗವಂತ ತೋರಿಸ್ತಾನೆ. ಹೀಗೆ ಒಂದು ಅದ್ಗೊಂಡ ಪ್ರೋಕ್ಷಣೆ ಮಾಡಿದ, ಉಳಿದು ಹಾಲು ಕುಡ್ದ, ಗಂಟೆ ಪಾಡಿ ಗಂಟೆ ಬರ್ಸ್ತಾ ಇದೆ, ಒಂದ್ ಕೈ ಜಾಂಕೆ ಬರ್ಸ್ತಾ ಇದೆ, ಒಂದ್ ಕೈಲಿ ಹಾಲು, ಒಂದ್ ಕೈಲಿ ಮೊಸರು ಎಲ್ಲ ಕುಡಿದು ಕೂತ್ಬಿಟ್ಟ. ಹೇಗಿತ್ತು ಪಂಚಾಮೃತ ಅಂದ. ಇವತ್ತು ಜನ್ಮದಲ್ಲಿ ನೋಡಿಲ್ಲ ಈ ತರ ಪಂಚ. ದೇವ್ರದ್ದು ಏನ್ ಗೊತ್ತಾ, ನನಗೆ